ಪದ್ಮಜ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಸಜ್ಜಿ ಹಿಟ್ಟಿಂದು ರೊಟ್ಟಿ ಮಾಡ್ತಾ ಇದ್ದೀನಿ. ಆ ಸಜ್ಜಿ ಹಿಟ್ಟಿನ ರೊಟ್ಟಿಗೆ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳಿ. ಇದು ಸಜ್ಜಿ ಹಿಟ್ಟು, ಎಳ್ಳು, ಆಮೇಲೆ ಅದು ನೀರು ಇದಕ್ಕೆ ಬಿಸಿನೀರು ಬೇಕು. ಆಮೇಲೆ ಬಟ್ಟೆ ಹಚ್ಕೊಳ್ಳೋಕ್ಕೆ ಹಂಚಿನ ಮೇಲೆ ರೊಟ್ಟಿ ಹಾಕಿದ ಮೇಲೆ ಹಂಚಲಿಕ್ಕೆ ಬಟ್ಟೆ ಬೇಕಾಗುತ್ತೆ. ಈ ಥರ ಆಗುತ್ತೆ ನೋಡಿ ಸಜ್ಜಿ ಹಿಟ್ಟಿನ ರೊಟ್ಟಿ ಅಂದರೆ. ನೋಡಿ ಈ ಥರ ಕುರು ಈ ಥರ ಮುರಿದ್ರೆ ಕುರು ಆಗಬೇಕು. ಇದು ನೀವು ಎಷ್ಟು ತಿಂಗಳಿಟ್ರೂ ಕೆಡಲ್ಲ. ಈ ರೊಟ್ಟಿ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಈಗ ಆಲ್ರೆಡಿ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈ ಥರ ಕಲಸಿಟ್ಕೊಂಡು ನಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಂಡು ಈಗ ಎಳ್ಳು ಹಚ್ಕೋಬೇಕು. ಈ ಥರ ಎಳ್ಳು ಬರುತ್ತೆ. ಎಳ್ಳು ಹಚ್ಕೊಂಡು ಅದು ಎಳ್ಳಿನ ಭಾಗ ಮೇಲ್ ಮಾಡಿಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಬೇಕು. ಈ ಥರ ಇದಾಗುತ್ತಲ್ಲ, ಇದಕ್ಕೆ ಮೇಲ್ಗಡೆ ನೀರು ಹಚ್ಕೋಬೇಕು. ನೀರು ಅಷ್ಟನ್ನು ಅಲ್ಲಿವರೆಗೂ ಇದು ಬೇಯುತ್ತೆ. ಮತ್ತು ಇನ್ನೊಂದಿಷ್ಟು ಹಿಟ್ಟು ತಗೊಂಡು ಈ ಥರ ನಾವು ಪ್ರತಿ ಸಲನೂ ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಎಳ್ಳು ಹಚ್ಕೊಂಡು ಎಳ್ಳಿನ ಭಾಗ ಮೇಲ್ ಮಾಡಿಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ಥರ ಇದು ಆಯ್ತು ನೋಡಿ. ಈ ಥರ ಇದಾದ ತಕ್ಷಣ ಇಲ್ಲಿ ಹಾಕ್ಕೋಬೇಕು. ಈ ಥರ ಬೇಯಿದ ತಕ್ಷಣ ಈ ಥರ ಒಲೆ ಮೇಲೆ ಒಂದು ಬುಟ್ಟಿ ಇಟ್ಕೋಬೇಕು. ಬಾಳೆಹಣ್ಣು ದಪ್ಪ ತಗೊಳ್ಳೋದು ಅದರಲ್ಲಿ ಈ ಥರ ಹಾಕ್ತಾ ಹೋದರೆ ಈ ಥರ ಕುಟ್ಟು 1 ತಿಂಗಳವರೆಗೂ ಇಟ್ಟರು ಆ ರೊಟ್ಟಿ ಕೆಡಲ್ಲ ನಮಗೆ. ನಾವು ರೊಟ್ಟಿನ ಕೆಳಗಡೆ ಇದ್ದದ್ದು ಮೇಲ್ಗಡೆ ಭಾಗ ಮಾಡಿ ಹಾಕ್ಕೊಂಡು ನೀರು ಹಚ್ಚಬೇಕು. 1 ಸೆಕೆಂಡು 2 ಸೆಕೆಂಡ್ ಬಿಟ್ಟು ನೀರು ಹಚ್ಕೋಬೇಕು. ಈ ಥರ. ನಮಸ್ಕಾರ. ನೋಡಿದ್ರಲ್ಲ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ.